ಸದನದ ಒಳಗಡೆ ಮೊನ್ನೆ ಒಂದು ಚರ್ಚೆ ನಡೆದಿತ್ತು ವಿಧಾನಸಭೆಯಲ್ಲಿ. ಪ್ರತಿಪಕ್ಷದವರು ಹೇಳ್ತಾ ಇಲ್ಲಿ ಹಾಲು ಜೇನು ರೀತಿಯಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಇದ್ದೀರಿ, ಆದರೆ ಇದರ ನಡುವೆ ಹುಳಿ ಹಿಂಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಬಂದಿತ್ತು. ಈಗ ಮುಖ್ಯಮಂತ್ರಿಯವರು ಕೂಡ ಅದನ್ನೇ ಅಸ್ತ್ರವಾಗಿ ಪ್ರಯೋಗ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕಾಗಿ ಫೋನ್ ಟ್ಯಾಪಿಂಗ್ ನಡೀತಿದೆಯಾ ಅನ್ನುವಂಥದ್ದು ಇಲ್ಲಿರುವ ಪ್ರಬಲವಾದಂಥ ಅನುಮಾನ. ಯಾಕಂದರೆ ಇದಕ್ಕೆ ಪೂರಕವಂಥ ಆರೋಪ ಪ್ರತಿಪಕ್ಷಗಳಿಂದ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಪಕ್ಷಗಳು ಹೊಸ ಆರೋಪವನ್ನು ಶುರು ಮಾಡಿದ್ದಾವೆ. ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಯತ್ನ ಅಂತ ಹೇಳಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮದು ಹಾಲು ಜೇನಿನ ಸಂಬಂಧ, ಅದಕ್ಕೆ ಹುಳಿ ಹಿಂಡುವಂತಹ ಯತ್ನ ನಡೆದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಹೇಳ್ತಿರುವಂತಹ ಮಾತು. ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಹಾಗಾದರೆ ಏನು ನಡೀತಾ ಇದೆ ಇಲ್ಲಿ, ಯಾಕೆ ಈ ಆರೋಪ ಶುರುವಾಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಇಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು ಹಾಗೆಯೇ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿನೇ ಟೆಲಿಫೋನ್ ಕದ್ದಾಲಿಕೆಯ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆಯಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನಡೆದಂಥ ಅತಿ ದೊಡ್ಡ ಚರ್ಚೆಯಾಗಿರುವಂಥದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಟೆಲಿಫೋನ್ ಕದ್ದಾಲಿಕೆಯ ವಿಚಾರಗಳು. ಹಿಂದೆ ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಕದ್ದಾಲಿಕೆ ವಿಚಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದು, ಅದೆಲ್ಲ 1980ರ ದಶಕದ ವಿಚಾರಗಳಾಯಿತು. 2018-19ರಲ್ಲೂ ಕೂಡ ಫೋನ್ ಕದ್ದಾಲಿಕೆ ಬಗ್ಗೆ ಚರ್ಚೆ ಆಗಿತ್ತು. ಈಗ CM ಬಣದ ಲೆಕ್ಕಾಚಾರವನ್ನು DCM ಬಣದ ಲೆಕ್ಕಾಚಾರವನ್ನು ತಿಳ್ಕೊಳ್ಳೋದಕ್ಕಾಗಿ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತೇಳಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರ ಹತ್ರ ಕೂಡ ಒಂದು ಇನ್ಪುಟ್ಸ್ ಇರಲೇಬೇಕು. ಯಾಕಂದರೆ ಅದನ್ನೇ ನಾನು ಹೇಳಿದ್ದು, ಕುಮಾರಸ್ವಾಮಿ ಅವರ ಅವಧಿಯಲ್ಲೂ ಕೂಡ ಈ ರೀತಿ ಫೋನ್ ಟ್ಯಾಪಿಂಗ್ ಆಗಿತ್ತು ಅಂತೇಳಿ ಅವತ್ತು BJPಯವರು ಆರೋಪವನ್ನು ಮಾಡಿದರು. ಈಗಲೂ ಕೂಡ BJP ನಾಯಕರು ಇದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ, ಅವರು ಫೋನ್ ಟ್ಯಾಪಿಂಗನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಯಾರ್ದು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಶಿವಕುಮಾರ್ ಅವರ ಕಡೆಯವರದ್ದು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ. ಒಬ್ಬ SP ನೇತೃತ್ವದಲ್ಲಿ ಆದೇಶರಹಿತ SIT ರಚನೆ ಆಗಿದೆ. ಒಬ್ಬ SPಗೆ ಇದರ ನೇತೃತ್ವವನ್ನು ನೀಡಲಾಗಿದೆ. ಇದು ಆದೇಶರಹಿತವಾಗಿರ್ತಕ್ಕಂಥ SIT ಟೆಲಿಫೋನ್ ಕದ್ದಾಲಿಕೆಗೆ. DK ಶಿ ಆಪ್ತರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಇದರ ಪ್ರತಿಯೊಂದರ ಡೀಟೇಲ್ಸನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ, ಇವೆಲ್ಲವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ನಡೀತಿದೆ. ಬೇಹುಗಾರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಯವರ ವಿರುದ್ಧ. ಮುಖ್ಯಮಂತ್ರಿಯವರು ಈ ರೀತಿಯಾಗಿ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ, ಶಾಸಕರ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನೂ ಕೂಡ ಸತ್ಯ ಹೇಳ್ತಿದ್ದೀನಿ, ಟ್ಯಾಪಿಂಗ್ ಆಗುತ್ತೆ ಅಂತೇಳಿ. ಯಾಕಂದರೆ ಅವರು ಟ್ಯಾಪಿಂಗ್ ಆಗುತ್ತೆ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಲೇಬೇಕಾಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಟೆಲಿಫೋನ್ ಕದ್ದಾಲಿಕೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಆರೋಪವೂ ಕೂಡ ಬಂದಿತ್ತು. ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಇರುತ್ತೆ, ಇದೆ ಅನ್ನುವಂಥದ್ದನ್ನು ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಮುಚ್ಚುಮರೆಯನ್ನು ಮಾಡುವಂತಹ ಪ್ರಯತ್ನವನ್ನು HD ಕುಮಾರಸ್ವಾಮಿ ಅವರು ಮಾಡ್ತಾ ಇಲ್ಲ. ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ಅನ್ನುವಂತಹ ವಿಷಯವನ್ನು ಒಪ್ಕೊಳ್ತಿದ್ದಾರೆ. ನಾನು ಸತ್ಯ ಹೇಳ್ತೇನೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ಟ್ಯಾಪಿಂಗ್ ಇದ್ದೇ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತು. ಯಾವ ಕಾರಣಕ್ಕೆ ಅಂದರೆ, ಹೇಗೆ ಅನೈತಿಕ ಮಾರ್ಗವನ್ನು ಇಲ್ಲಿ ಅಧಿಕಾರದಲ್ಲಿರುವವರು ಅನುಸರಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ನೈತಿಕ ಮಾರ್ಗ ಫೋನ್ ಟ್ಯಾಪಿಂಗ್ ಆಗೋದಕ್ಕೆ ಸಾಧ್ಯನೇ. ಫೋನ್ ಟ್ಯಾಪಿಂಗಿಗೆ ಅದರದೇ ಆದಂತಹ ನಿಯಮಾವಳಿಗಳಿದ್ದಾವೆ. ಹಾಗಿದ್ರೂ ಕೂಡ ಇವರು ಹೇಳ್ತಿದ್ದಾರೆ, ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ, ಫೋನ್ ಟ್ಯಾಪಿಂಗ್ ಆಗ್ತದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಗ್ತಾ ಇದೆ. ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಈ ಮಾರ್ಗ ಅನುಸರಿಸಿದೆ. ತಮ್ಮದೇ ಶಾಸಕರ ಬೇಹುಗಾರಿಕೆ ಇದೇ ಮೊದಲು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಆದರೆ ವಿರೋಧ ಪಕ್ಷದವ್ರನ್ನ ಬೇಹುಗಾರಿಕೆ ಮಾಡ್ತಾ ಇರ್ತಾರೆ, ತಮ್ಮದೇ ಪಕ್ಷದವ್ರನ್ನ ಈಗ ಮಾಡ್ತಾ ಇದ್ದೀನಿ ಅಂತ ಹೇಳಿ. CM ಆಗಬೇಕು ಅಂದ್ಕೊಂಡಂಥವ್ರು ಟ್ಯಾಪಿಂಗ್ ಮಾಡ್ತಿದ್ದಾರೆ, CM ಆಗಬೇಕು ಅಂಥೇಳಿ ಅಂದ್ಕೊಂಡಂಥವ್ರು ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಕೆಲವರು ಫೋನ್ ಟ್ಯಾಪಿಂಗ್ ಮಾಡಿ ಪತಿವ್ರತೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಟೀಕಾ ಪ್ರಹಾರವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ. ಈ ಮೂಲಕವಾಗಿ ಟೆಲಿಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಪಕ್ಷದ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ
ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾಯಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು, ಮಾಡ್ತಾ ಇದ್ದಾರೆ. ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಫೋನ್ ಟ್ಯಾಪಿಂಗು ಮಾನ್ಯ ಕುಮಾರಸ್ವಾಮಿಯವರು ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ, ಸತ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸೋದೇನು ಅಂದರೆ, ನೀವು ನಿಮ್ಮ ಶಾಸಕರ ಫೋನ್ ಟ್ಯಾಪಿಂಗ್ ಮಾಡೋದ್ರಿಂದ ಅವರ ಯೋಜನೆಗಳೇನು ಅಂತ ನೀವು ತಿಳ್ಕೊಳ್ಬಹುದು. ನೀವು ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅದು ಅನಿವಾರ್ಯನೂ ಇರ್ಬೋದು. ಹೀಗೆ ಇಲ್ಲಿ ಆರೋಪಗಳು ಬರ್ತಾ ಇದ್ದಾವೆ. ಆದರೆ ಯಾವಾಗ ಇಂಥದ್ದೊಂದು ಆರೋಪ ಬಂತು, ಸಿದ್ದರಾಮಯ್ಯನವರು ತಮ್ಮದು ಹಾಲು ಜೀನ್ನ ಸಂಬಂಧ ಅಂತ ಹೇಳ್ಕೊಂಡಿದ್ದಾರೆ. ವಿಪಕ್ಷ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫೋನ್ ಕದ್ದಾಲಿಕೆ ಅನ್ನೋದು ತಾಕಳ್ಳ ಪರರ ನಂಬ ಅನ್ನುವಂತಹ ಕತೆ ಅಂತೇಳಿ ಇದನ್ನು ಹೇಳಿದ್ದಾರೆ. ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಪ್ರಯತ್ನ ಅಂತ ಹೇಳಿ ಇದನ್ನು ವಿವರಿಸಲಾಗ್ತಾ ಇದೆ. ತಿರುಗೇಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ನನ್ನ ಬೆಂಬಲಿಗರು, ಶಿವಕುಮಾರ್ ಬೆಂಬಲಿಗರು ಈ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ, ನಮ್ಮಲ್ಲಿರುವಂಥದ್ದು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ನಮ್ಮಿಬ್ಬರ ಸಂಬಂಧ ಕೆಡಿಸುವಂತಹ ಉದ್ದೇಶ ನಿಮಗೇನಿದ್ರೂ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಶುಭಾಶಯಗಳು ನಿಮಗೆ, ಆಗಲಿ, ಒಳ್ಳೆಯದಾಗಲಿ ನಿಮಗೆ. ಮಾಧ್ಯಮ ಪ್ರಕಟಣೆ ಮೂಲಕ ವಿಪಕ್ಷಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಗೂಢಚರ್ಯ ಪಾಠವನ್ನು ಬಹುಶಃ ತಾವು ಪೂಜ್ಯ ತಂದೆಯವರೇ ಹೇಳಿಕೊಟ್ಟಿರಬಹುದು ಅಂತ ಹೇಳಿ ಕುಮಾರಸ್ವಾಮಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಹುಶಃ ಪೂಜ್ಯ ತಂದೆಯವರು ಹೇಳಿರ್ಬೋದು ಅದು ನಿಮಗೆ ಅಂತೇಳಿ. ಯಾಕೆಂದರೆ ದೇವೇಗೌಡರು ಕೇಂದ್ರದಲ್ಲಿ ಅಧಿಕಾರವನ್ನು ಕಳ್ಕೊಂಡಾಗ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಂದಿದ್ದಂಥ ಆರೋಪ ಅಂತ ಹೇಳಿದರೆ AICC ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪಿಂಗನ್ನು ಮಾಡಿದರು, ಅವರ ಮೇಲೆ ಗೂಢಚರ್ಯೆಯನ್ನು ಮಾಡಿದರು ಅನ್ನುವಂಥ ಆರೋಪ ಇತ್ತು. ಈ ಕಾರಣಕ್ಕೆ ಈಗ ಅದನ್ನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅಲ್ಲವೇ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆದಿದ್ದು ಅಂತ ಹೇಳಿ ನೆನಪಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಆಗುವಾಗ ಅದೇ ಜನತಾದಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದಲ್ಲಿ. ಈ ವಿಚಾರದಲ್ಲಿ ಕೆಲವಾದ ನಾರಾಯಣಸ್ವಾಮಿ ಅವರು ಮಾತನಾಡಿದರೆ ತೋರಿಸ್ತೀನಿ. ನೀವು DK ಶಿವಕುಮಾರ್ ಅವರನ್ನಾಗ್ಲಿ, ಪರಮೇಶ್ವರ್ ಅವರನ್ನಾಗ್ಲಿ, ಅಥವಾ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರನ್ನೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನಿನಂತ ಸಂಬಂಧ ನಿಮ್ದು, ಹಾಲು ಜೇನು, ಅಬ್ಬಬ್ಬಬ್ಬ, ಎಲ್ಲಿದು? ಇನ್ನೊಂದು ಮಾತು ಹೇಳಿದ್ರಿ, ಅವರ ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ DK ಶಿವಕುಮಾರ್. ನೀವು ಜನತಾದಳದವ್ರು ಬಂದು ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು DK ಶಿವಕುಮಾರ್ ಅವ್ರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು, ವಲಸೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರೋರು. ಅವರ ಬಾಯಲ್ಲಿ ಬಂದಿದೆ ಅಂತಂದ್ರೆ ವ್ಯವಸ್ಥೆ ಏನು ಅನ್ನೋದು ಗೊತ್ತಿರ್ತದೆ ಅವರಿಗೆ, ಅದಕ್ಕೆ ಹೇಳಿದ್ದಾರೆ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ದೇವೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಅದನ್ನು ನೆನ್ಕೊಂಡ್ರೆ ನನಗೇನೋ ಅಭ್ಯಂತರ ಇಲ್ಲ. ನನ್ನ ಗುರುಗಳು ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅನ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದು ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಹೀಗೆ ಇಲ್ಲಿ ಚಲುವರಾಯ ನಾರಾಯಣಸ್ವಾಮಿಯವರು ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಆರೋಪಗಳಿದ್ರೂ ಕೂಡ
ಒಟ್ಟು ಟೆಲಿಫೋನ್ ಟ್ಯಾಪಿಂಗ್ ಅನ್ನುವಂಥದ್ದು ನಡೀತಿದೆ ಅನ್ನೋದ್ರ ಬಗ್ಗೆ ರಾಜಕೀಯವಾಗಿ ಅನೇಕರು ಇದನ್ನು ಸತ್ಯವನ್ನು ಒಪ್ಕೊಳ್ಳಿದ್ರೆ, ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ, ಅಧಿಕಾರದಲ್ಲಿ ಇದ್ದಾಗ ಯಾರು ಕೂಡ ಒಪ್ಕೊಳ್ಳೋದಿಲ್ಲ ನಾವು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ರಾಜಕೀಯದ ವಾಸ್ತವ. ಆದರೆ ನಿಜಕ್ಕೂ ಯಾವ ಕಾರಣಕ್ಕೆ ಹಾಗಾದರೆ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿರುತ್ತೆ.